ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮ. ನಾನು ಅಶ್ವಥವಿತ್. ವೀಕ್ಷಕರು, ಇವತ್ತು ಏನ್ ನಿಮ್ ಪ್ರಾಬ್ಲಮ್ ಅನ್ಕೊಂಡು ನಾನಿವತ್ತು ರಾಜಾಜಿನಗರ ಕ್ಷೇತ್ರಕ್ಕೆ ಬಂದಿದ್ದೀನಿ. ಸುರೇಶ್ ಕುಮಾರ್ ಪ್ರತಿನಿಧಿಸುವಂತ ಕ್ಷೇತ್ರದಲ್ಲಿ ಏನೆಲ್ಲ ಸಮಸ್ಯೆಗಳಿವೆ ಅಂತ ಹೇಳಿ ಜನರನ್ನೇ ಮಾತನಾಡ್ಸೋಣ ಅಂತ. ಅದೇ ರಾಜಾಜಿನಗರ ಕ್ಷೇತ್ರದ ದಯಾನಂದ ನಗರ ವಾರ್ಡಿಂದ ಈಗ ನಾವು ಮತ್ತೊಂದು ಪ್ರಕಾಶ್ ನಗರ ವಾರ್ಡ್ಗೆ ಬಂದಿದ್ದೀವಿ. ಇಲ್ಲಿನ ರೋಡನ್ನು ನೀವು ನೋಡ್ತಾ ಇದ್ರೆ ಇದು ರೋಡಲ್ಲ, ಇಲ್ಲಿ ನಾವು ಯಾವುದೋ ಬೆಂಗಳೂರಲ್ಲಿಲ್ಲ, ಇನ್ಯಾವುದೋ ಮಣ್ಣು ರೋಡಲ್ಲಿ ಅಡ್ವೆಂಚರ್ ಮಾಡೋಕ್ಕೆ ಬಂದಿದ್ದೀವೇನೋ ಅಂತ ಕನ್ಫ್ಯೂಸ್ ಆಗ್ತಾಯಿದೆ ನನಗೆ. ನೋಡಿ ಇಲ್ಲಿ ಹೆಂಗಿದೆ ರೋಡು, ಕಸ ರೋಡು. ಇದು ಯಾವಾಗ ಕಿತ್ತೋಯ್ತೋ ಏನು ಕತೆನೋ ಆ ದೇವರೇ ಬಲ್ಲ. ಬನ್ನಿ ಮಾತಾಡ್ತಾ ಹೋಗೋಣ, ಜನ ಏನಂತಾರೆ ಇಲ್ಲಿ ಏರಿಯಾದವರೆಲ್ಲ ಅಂತ. ಏನು ಸರ್, ಹೆಂಗಿದೆ ರೋಡು? ತುಂಬಾ ಚೆನ್ನಾಗಿದೆ. ಏನು ನಿಮ್ಮ ಹೆಸರು? ಪ್ರಕಾಶ್ ಅಂತ. ಪ್ರಕಾಶ್ ಅವರೇ, ಪ್ರಕಾಶ ನಗರದ ಪ್ರಕಾಶ್, ಹೇಳಿ ಏನು ನಿಮ್ಮ ಪ್ರಾಬ್ಲಮ್ಮು? ನಮ್ಮ MLA ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ ರೋಡ್. ತುಂಬಾ ಚೆನ್ನಾಗಿ ಅಂದ್ರೆ ಸುಂದರವಾಗಿ ಹ್ಯಾಂಡ್ಸಮ್ ಆಗಿ ನೋಡ್ಕೊತಾರೆ ಅಂತನಾ? ಅವರೇ ಗೆಲ್ತಾ ಇರ್ತಾರೆ. ರೋಡ್ ಬಗ್ಗೆ ಎಲ್ಲ ಕಾಳಜಿ ಇಲ್ಲ ಅವ್ರಿಗೆ. ರೋಡ್ ಬಗ್ಗೆ ಕಾಳಜಿ ಇಲ್ಲ ಆಗಿದೆ ನೋಡಿ. ಮೊದಲು ನಿಮ್ ಬಗ್ಗೆ ಕಾಳಜಿ ಇರಬೇಕು, ಜನರ ಬಗ್ಗೆ ಕಾಳಜಿ ಇದ್ದಾಗ ರೋಡ್ ಬಗ್ಗೆ ಕಾಳಜಿ ಅಷ್ಟೇ. ಆಮೇಲೆ ಏನಿಲ್ಲ, ಈ ಕಡೆ ಬರೋದು ಇಲ್ಲ, ಆ ಕಡೆ ನೋಡೋದು ಇಲ್ಲ. ಎಷ್ಟು ವರ್ಷ ಆಯ್ತು ರೋಡ್ ಕಿತ್ತೋಗೆ? ಇದು ಒಂದು 10-12 ವರ್ಷ ಆಗಿದೆ. 10-12 ವರ್ಷ ಆಯ್ತಾ? ಅಲ್ಲಿಂದ ಇಲ್ಲಿವರೆಗೂ ಹಿಂಗೆ ಇದೆಯಾ ರೋಡು? ಹಿಂಗೆ ಇದೆ. ಏಯ್ ಸುಳ್ಳು ಹೇಳ್ಬೇಡ್ರಿ. ಸುಳ್ಳು ಯಾಕೆ? ಪಕ್ಕನಾ? ಗ್ಯಾರಂಟಿ. ನಿಮ್ಮ ಹೆಸರೇನು? ಸುರೇಶ್ ಅಂತ. ಸುರೇಶ್ ಅವರೇ, ಎಲ್ಲಿ ನಿಮ್ ಸುರೇಶ್ ಸರ್? ಅವ್ರನ್ನೇ ಕೇಳಿ. ಎಲೆಕ್ಷನ್ ಬರ್ತಾರೆ, ಮತ್ತೆ ಯಾವಾಗ ಬರ್ತಾರೆ? ಎಲೆಕ್ಷನ್ಗೆ ಬರೋದವರು. ಎಲೆಕ್ಷನ್ಗೆ ಬರೋದು. ಹೋಗ್ಲಿ, ಎಲೆಕ್ಷನ್ಗೆ ಬಂದಾಗ್ಲಾರು ಈ ರೋಡ್ ನೋಡ್ಲಿಲ್ವೇ? ಬರಲ್ಲ ಸರ್ ಅವರು. ಈ ರೋಡ್ ಬರಲ್ಲ. ಈ ರೋಡಿಗೆ ಬರಲ್ವಾ? ಮತ್ತೆ ಯಾವ ರೋಡಿಗೆ ಬರ್ತಾರೆ? ಬರೀ ಮೈನ್ ರೋಡ್ ಹೋಗ್ತಾರೆ ಅಷ್ಟೇ. ಮೈನ್ ರೋಡಿಗೆ ಹೋಗ್ತಾರೆ. ಓ, ಮೋಸ್ಟ್ಲಿ ನೀವು ಅವರಿಗೆ ಈ ರೋಡಲ್ಲಿ ಇರೋರು ಓಟ್ ಹಾಕಲ್ಲ ಅನ್ಸುತ್ತೆ, ಅದಕ್ಕೆ ಬಂದಿಲ್ಲ. ಇಡೀ ಕ್ಷೇತ್ರನೇ ಕಾಣಿಸಲ್ಲ ಅವ್ರಿಗೆ, ರೋಡ್ ಮಾತ್ರ ಅಲ್ಲ, ಇಡೀ ರಾಜಾಜಿನಗರ ಕ್ಷೇತ್ರನೇ ಕಾಣಿಸಲ್ಲ. ರಾಜಾಜಿನಗರ ಕ್ಷೇತ್ರನೇ ಕಾಣಿಸಲ್ವಾ? ಯಾಕೆ ಕಣ್ಣು ಕಾಣುತ್ತೆ? ಎಲೆಕ್ಷನ್ ಆದಾಗ ಬರ್ತಾರಷ್ಟೇ, ಅದಾದ್ಮೇಲೆ ಬರಲ್ಲ. ಕಣ್ಣಿಗೂ ಕಾಣಿಸಲ್ಲ, ಜನಕ್ಕೆ ಸ್ಪಂದನೆನೂ ಮಾಡಲ್ಲ, ಸಿಕ್ಕದು ಇಲ್ಲ, ಸುಮ್ನೆ ವೈಟ್ ಕಲರ್. ಓಕೆ ಓಕೆ. ಏನ್ ಸರ್ ನಮಸ್ಕಾರ. ಏನ್ ಫುಲ್ ಅಫಿಷಿಯಲ್ ಆಗಿ ರೆಡಿ ಆಗ್ಬಿಟ್ಟಿದ್ದೀರಾ? ಏನ್ ರಾಜಕಾರಣಿನ ನೀವು? ಅಲ್ಲಲ್ಲ, ನೀವು ವೈಟ್ ಕಲರ್ ಶರ್ಟ್ ಹೊಡೆದ್ರೆ ನಮಗೆ ರಾಜಕಾರಣಿನ ಅಂತ ಅನ್ಸ್ಬಿಡ್ತದೆ. ನಾವು ಬ್ಲಾಕ್ ಅಧ್ಯಕ್ಷರು, ಗ್ಯಾರಂಟಿ ಕಮಿಟಿ ಅಧ್ಯಕ್ಷರು. ಅದ್ ಬತ್ ಎಸ್ಕೇಪ್ ಆಗ್ತಿದ್ದೀರಾ? ಈ ಪಬ್ಲಿಕ್ ಹತ್ರ ಕೇಳ್ಬೇಕು, ನಮ್ಮನ್ನ ಕೇಳ್ಬಿಟ್ರೆ ನಿಮ್ಮನ್ನು ಕೇಳಬೇಕು ನಾವು. ನಂಬರ ಮಾತಾಡ್ತೀರಾ ಅಂತ, ಆಮೇಲೆ ನಂಬರ ಮಾಧ್ಯಮದಿಂದ ತೋರಿಸ್ಬಿಟ್ರು. ಓ, ನೀವು ಕಾಂಗ್ರೆಸ್ ಅಧ್ಯಕ್ಷರಾ? ತಗೊಂಬನ್ರಿ, ಸಿದ್ದರಾಮಯ್ಯ ಗಮನಕ್ಕೆ ತಗೊಂಬರ್ರಿ. ಎಲ್ಲ ಇವತ್ತು ಕೂಡ ಬಿಜೆಪಿ ಮೀಟಿಂಗ್ ಆಯ್ತು, ಅಲ್ಲಿ ಕೂಡ ಮಾತಾಡ್ಕೊಂಡ್ ಬಂದಿದೀವಿ. ಇವತ್ತು ಕೂಡ ಮಾತಾಡಿದ್ವಿ ಅದ್ರ ಬಗ್ಗೆ. ಇನ್ನೊಂದು ವಾರದಲ್ಲಿ ಎಲ್ಲ ಕೂಡ ಸುರೇಶ್ ಕುಮಾರ್ ಹೇಳ್ತಾರೆ ಅನುದಾನ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಯಾಕೆ ಕೊಟ್ಟಿಲ್ಲ? ಪಕ್ಕ 100% ಕೊಟ್ಟವ್ರೆ. 100 ಕೋಟಿ ಕೊಟ್ಟವ್ರೆ. 100 ಕೋಟಿ ಪಕ್ಕ ಕೊಟ್ಟವ್ರೆ. ಮತ್ತೆ ಎಲ್ಲಿ 3 ವರ್ಷದಲ್ಲಿ 100 ಕೋಟಿ ತಗೊಳ್ಳಿ ನಂದು ಹೇಳ್ಬಿಡಿ. ಅವ್ರು ಪರವಾಗಿಲ್ಲ, ಹೇಳ್ಬಿಡಿ. ತಗೊಂಡವ್ರಲ್ಲ. ಮತ್ 100 ಕೋಟಿ ಎಲ್ರಿ? ಅವ್ರು ಅಲ್ಲಿ ಬಸವೇಶ್ವರನಗರ ಆ ಕಡೆ ಒಂದು ಅಫಿಷಿಯಲ್ ಇರೋ ಜಾಗದಲ್ಲಿ ಕೆಲಸ ಮಾಡಿ, ಬಡವರ ಜಾಗದಲ್ಲಿ ಕೆಲಸ ಮಾಡಲ್ಲ. ಜನ ಏನ್ ಹೇಳ್ತಾರೆ. ಸರ್ ನಮಸ್ಕಾರ. ನಮಸ್ಕಾರ. ಏನ್ ನಿಮ್ಮ ಹೆಸರು? ಪಳನಿ. ಏನ್ ಕೆಲಸ ಮಾಡೋದು ನೀವು? ಡ್ರೈವರ್ ಸರ್. ಆಟೋ ಡ್ರೈವರಾ? ಇನ್ನೇನ್ ನಿಮ್ಮ ಆಟೋ ಓಡಿಸಿ ಇಲ್ಲೇ ಸರ್ವಿಸ್ ಮಾಡಿಸ್ಬೇಕು? ಗಾಡಿಗಳು ಆತರ ರೋಡ್ ಆತರ ಇದೆ. 3 ವರ್ಷ ಆಗಿರ್ಬೇಕು ರೋಡ್ ರಿಪೇರಿ ಮಾಡಿ, ಪೈಪ್ ಲೈನ್ ಮಾಡಿ, ಇನ್ನ ತಾರಾಕಿಲ್ಲ. ಮಳೆ ಬಂತಂದ್ರೆ ಅರ್ಧ ಅಡಿ. ಎಷ್ಟು ವರ್ಷ ಆಯ್ತು ಸರ್ ಒಂದ್ 3 ವರ್ಷ ಆಗಿರುತ್ತೆ. 3 ವರ್ಷದಿಂದ ಹಿಂಗೇನಾ? ಹಿಂಗೆ ಇದೆ ಸರ್ ನೀರು. ಮಳೆ ಬಂದ್ರೆ ಅಂತೂ ಅಲ್ಲೆಲ್ಲಿ ನೀರ್ ನಿಂತ್ಕೊಂಡು ಸೊಳ್ಳೆಗಳು ಕಾಟ ಇದೆ. ಮಕ್ಳು ಇಟ್ಕೊಂಡಿದೀವಿ ಮನೇಲಿ, ಮಕ್ಳಿಗೆ ಹುಷಾರಿಲ್ಲ ಆಗತ್ತೆ. ಇದೆಲ್ಲ ನೋಡಲ್ಲ ಅವ್ರು. ಏನ್ ಮಾಡ್ತಾರೋ ಗೊತ್ತಿಲ್ಲ. ಸರ್ಕಾರದಲ್ಲಿ ಏನ್ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ. ಏನ್ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ. ನಿಮ್ MLA ಹೋಗ್ಲಿ ಬಂದಿದ್ರಾ ರೋಡ್ ಕಡೆಗೆ? ಯಾರು ಬಂದಿಲ್ಲ ಸರ್. ಯಾರು ಬಂದಿಲ್ವಾ? ಫುಲ್ ಡ್ಯಾನ್ಸಾ ಆಟೋ? ಮಳೆ ಬಂದ್ರೆ ಅಂತೂ ಅವ್ರನ್ನ ಕರ್ಕೊಂಡ್ ಒಂದೊಂದ್ ದಿವಸ ಕರ್ಕೊಂಡು ಹೋಗ್ಬೇಕು ಈ ರೋಡಲ್ಲಿ. ಹಂಗ್ ಮಾಡ್ಬೇಕು. ಒಂದ್ಸಲ ಉರುಳು ಸೇವೆ ಮಾಡ್ಬಿಡಿ ಅತ್ಲಾಗ ಎಲ್ಲ ಸೇರ್ಕೊಂಡು. ನಿಜವಲ್ಲ, ಅದೇ ಮಾಡ್ಬೇಕು. ಅಧ್ವಾನವಾದ ರೋಡು. ಬನ್ನಿ 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 ಬನ್ನಿ. ನಮಸ್ಕಾರ ಮೇಡಮ್. ಏನ್ ನಮ್ಮನ್ನೇ ಹೊಡೆಯೋ ಥರ ಕಾಯ್ತಿದ್ದೀರಾ? ಅಯ್ಯೋ 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 ಅಯ್ಯೋ, ಆಗ್ಲೇ ಹಿಂಗೆ ತಗೊಂಡು ನಿಂತ್ಕೊಬಿಟ್ರು. ತಗೋ ಇಲ್ಲಿ ನೋಡಿ ಅಂತ. ಒಡಿಚಿಟ್ಟೆ ಪಡಿಚಿಟ್ಟೆ ಕನ್ನಡ ಸೊಲ್ಲ. ಬಾಯ್ ಟಾಟಾ. ಹೌದಾ, ನಿಮ್ಮ ಮನೇಲಿ ಕೆಲಸ ಮಾಡೋದಾ? ನಿಮ್ಮ ಹೆಸರೇನು? ನಿಮ್ಮ ಹೆಸರೇನು? ಲಕ್ಷ್ಮಮ್ಮ. ಅಂಜಲಿ ಮನೆ ಕೆಲಸ ಮಾಡಕ್ ಬಂದು ಕಾಲ್ ಮುರ್ಕೊಂಬಿಟ್ಟ. ಅಯ್ಯೋ ಶಿವನೇ. ರೋಡ್ ಹಂಗಿದೆ. MLA ಯಾರು ಗೊತ್ತಿಲ್ಲ, ಕೌನ್ಸಿಲರ್ ಯಾರು ಗೊತ್ತಿಲ್ಲ, ಯಾರು ಬರಲ್ಲ, ಯಾರು ಇದು ಮಾಡಲ್ಲ. ನಾವ್ ಹೆಂಗ ಓಡಾಡೋದು, ಹೆಂಗ ಮಾಡೋದು? ಮಾರಿಯಮ್ಮ. ಮಾರಿಯಮ್ಮ ಇವತ್ತು ಮಾರಿ ಮುತ್ತುನೆ ಬರಕ್ಕೆ ಆಗಿಲ್ಲ. ಎಲ್ಲಿ ಏನ್ ಮಾಡೋದು? ಮಳೆ ಒಳಗೆ ಹೋದ್ರೂ ಸೇರ್ ಆಗತ್ತೆ, ಏನ್ ಮಾಡಕ್ ಆಗಲ್ಲ. 3 ವರ್ಷ ಆಯ್ತು ರೋಡ್ ಹಾಕಿ. ಹಂಗೆ ಇದೆ.
ನಾವು ಹೇಳಿ ಹೇಳಿ ಸಾಕಾಗಿದೆ, ಯಾರು ಮಾಡ್ತಾ ಇಲ್ಲ. ಸರ್ 6 ತಿಂಗಳಾಗಿದೆ. ಏನ್ ಇಲ್ಲೇ ಡೆಲಿವರಿ ಆಗ್ಬಿಡ್ತಾ ಹೆಂಗೆ ಹೋಯ್ತಾ? ಆಂಬುಲೆನ್ಸ್ ಬರಕ್ ಆಗಲ್ಲ ಅಂತಾರೆ. ಆಪರೇಷನ್ ಆಗಿ ಬರಕ್ಕಾಗ್ಲಿಲ್ವಾ? ಆಂಬುಲೆನ್ಸ್ 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 ಯಾವ ಗಾಡಿನೂ ಬರೋದಿಲ್ಲ. ಹಿಂಗಿದೆ ರೋಡು, ಹೆಂಗಮ್ಮ ಬರಕಾಗತ್ತೆ ಅಂತ ಅಲ್ಲಿ ನಿಲ್ಸ್ಕೊಂತಾರೆ. ಮಗುನ ಎತ್ಕೊಂಡು ನಾವ್ ಅಲ್ಲಿಗೆ ಹೋಗ್ಬೇಕು, ಇಲ್ಲಾಂದ್ರೆ ಅಲ್ಲಿಗೆ ನಿಲ್ಸ್ಕೊಂತಾರೆ. ಅದೇ 3 ವರ್ಷ ಆಯ್ತು. ಡೆಲಿವರಿ ನಾರ್ಮಲ್ ಡೆಲಿವರಿ ಆಗೋದಾದ್ರೆ ಇಲ್ಲಿಂದ ಅಲ್ಲಿಗೆ ಹೋಗೋ ಹೊತ್ತಿಗೆ ಡೆಲಿವರಿ ಆಗ್ಬಿಡ್ತದೆ. ಗೊತ್ತಾಯ್ತು ಬಿಡಿ ನಮ್ಗೆ. ಒಂದಿಲ್ಲ 2 ಮಗು, ಒಂದಿಲ್ಲ 2 ಮಗು ಇಟ್ಕೊಂಡಿದ್ರೆ ಹೆಂಗೆ ಹೋಗಕ್ಕಾಗ ಬರಕ್ಕಾಗುತ್ತೆ? ಎಲ್ಲಿ ನಿಮ್ ಎಮ್.ಎಲ್.ಎ? ಯಾರನ್ನೇ ಅವ್ರ ಹೆಸರು ಗೊತ್ತಾ? ಸುರೇಶ್ ಅಂತ. ಅವ್ರ ಹೆಸರು ಗೊತ್ತಾ? ಹೋಗ್ಲಿ, ಸದ್ಯ ಗೊತ್ತಲ್ಲ ಹೆಸರು. ನಿಮಗೆ ಗೊತ್ತಿಲ್ವಾ? ಓಟಿಗೆ ಬಂದ್ರೆ ಬಂದ್ರೆ ಸರ್ ನಮಗೆ ನಿಮ್ಮ ಗೊತ್ತಾಗುತ್ತೆ. ಹೆಸರೇನು? ದಾಕ್ಷಾಯಿಣಿ ಅಂತ. ಹೇಳಿ ಈಗ. ಈ ರೋಡಿಗೆ ಬಂದ್ರೆ ಯಾರು ಎಮ್.ಎಲ್.ಎ, ಕೌನ್ಸಿಲರ್ ಯಾರು ಅನ್ನೋದು ಗೊತ್ತಾಗುತ್ತೆ. ಅಲ್ಲಿ ಈ ಕಡೆ ಆ ಕಡೆ ಎಲ್ಲ ರೆಡಿ ಮಾಡಿದವರು ಈ ರೋಡ್ ನ ಯಾಕೆ ಮಾತ್ರ ಬಿಟ್ರು ಹೇಳಿ? ವರ್ಷ ಆಯ್ತು ಸರ್ ಈ ತರ ಮಾಡಿ. ಯಾರು ಬರಲ್ಲ, ಓಟಿಗೆ ಮತ್ತೆ ಬರ್ತಾರೆ, ಇದಕ್ಕೆ ಮಾತ್ರ ಬರಲ್ಲ. ಮತ್ ಬೇರೆ ಏನೇನ್ ಪ್ರಾಬ್ಲಮ್ ಇಲ್ಲಿ? ರೋಡ್ ಬಿಟ್ಟು ಡ್ರೈನೇಜ್, ರೋಡು, ಚರಂಡಿ ಎಲ್ಲ ಅಧ್ವಾನನೇನಾ? ಎಲ್ಲ ಅಧ್ವಾನ ಇದೆ ಸರ್. ಈ ರೋಡ್ ಮಾತ್ರ ಎಲ್ಲ ಅಧ್ವಾನ. ಯಾರು ನಿಮ್ಮ ಇಲ್ಲಿ ಏರಿಯಾದಲ್ಲಿ ಲೀಡರ್ ಯಾರು ಇಲ್ವಾ? ಗೊತ್ತಿಲ್ಲ ಸರ್. ಕಂಪ್ಲೇಂಟ್ ಮಾಡಿದ್ದೀನಿ. ಆಫೀಸ್ ಹೋಗಿ 3 ಸಾರಿ ಕಂಪ್ಲೇಂಟ್ ಮಾಡಿ ಕೂಡ ಬಂದಿಲ್ಲ ಸರ್. 500 ಜನ ಕೈಯಕ್ಕೆ ಹಾಕಿ ಕೊಟ್ಟಿದ್ದೆ, ಅದಕ್ಕೂ ಬಂದಿಲ್ಲ. ಎಲ್ಲ ಹೋಗಿ ಕಂಪ್ಲೇಂಟ್ ಎಲ್ಲ ಮಾಡಿದೀರಾ? ಮಾಡಿ ಆಯ್ತು. ಆದ್ರೂ ಏನ್ ಪ್ರಯೋಜನ ಇಲ್ಲ. ಏನ್ ಪ್ರಯೋಜನ ಇಲ್ಲ ಸರ್. ಇದ್ಯಾರಿದು ಕುಳ್ಕುಳ್ಳು ಪುಟ್ಪುಟ್ಟಿಗೆ? ನಿಮ್ಮ ಹೆಸರೇನು? ನಾವೇ ಸರ್ ಮಗು ಅಲ್ಲಿಗೂ ನಾವು ಬರಕ್ಕಾಗಲ್ಲ. ನಮ್ಮ ಮಗ ಕರ್ಕೊಂಡ್ ಅಲ್ಲೇ ಬಿಟ್ಬಿಡ್ತಾನೆ. ನಾಗಮ್ಮ, ನಾನು ಹಿಂಗ ಮಾತಾಡ್ಸ್ಬೇಕೀಗ. ಮೊದ್ಲೇ ಇವ್ರಿರೋ ಹೈಟ್ಗೆ ಈ ರೋಡ್ಗೆ ಟಿಂಕಣಕ ಅಂತ ಹೋಗ್ಬೇಕಾಯ್ತು. ಹಿಂಗಾಗಿದೆ ನಮ್ಮ ಪರಿಸ್ಥಿತಿ. ಅದೇ ಸ್ವಲ್ಪ ನೋಡಿ. ನೀವು ಕಂಪ್ಲೇಂಟ್ ಮಾಡಿಲ್ವಾ? ನಾವು ಮಾಡಕ್ ಇವ್ರು ಮಾಡ್ಬೇಕು ಸರ್. ನಾವ್ ಇಲ್ಲಿ ನೋಡಕ್ ಬಂದಿದ್ವಿ ಮಗುನ ಅಷ್ಟೇ. ನಮ್ಮ ಮಗುಗ್ ಸ್ನಾನ 2000 ಕಾಸು ಬರ್ತೈತಾ? ಬರ್ತೈತೆ. ಖುಷಿ ನೋಡ, ಖುಷಿಯ. ಪೆನ್ಷನ್ ಪೆನ್ಷನ್ ಕೂಡ ಸರಿಯಾಗಿ ಬರಲ್ಲ ಸರ್ ಇವಾಗ. ಎಷ್ಟು ಕೊಡ್ತಾರೆ ಪೆನ್ಷನ್? 1200. ಅದು ಬತ್ತಲ್ವಾ? ಅದು ಬರ್ತಾ ಇಲ್ಲ. ಎಷ್ಟು ತಿಂಗಳಿಂದ? 3 ತಿಂಗಳು. ಅದು ನಿಮ್ ಎಮ್.ಎಲ್.ಎ ಗೊತ್ತಿಲ್ವಾ? ನೋಡಿ ಎಮ್.ಎಲ್.ಎ ಆಗಿರೋದ ಪುಣ್ಯಾತ್ಮನ್ಗೆ ಕೈ ಎತ್ತು ಮುಗಿಬೇಕು. ಹೋಗ್ಲಿ. ಇದು ಬೇರೆ ಅಕ್ಕಿ ಎಲ್ಲ? ಅಕ್ಕಿನೂ ಇಲ್ಲ, ರಾಗಿನೂ ಇಲ್ಲ. ರೇಷನ್ ಕಾರ್ಡ್ ಇಲ್ವಾ? ರೇಷನ್ ಕಾರ್ಡ್ ಇದೆ ಸರ್. ನಿಮ್ಗೆ ಒಬ್ರಿಗೆ 10 kg ಕೊಡ್ಬೇಕಲ್ಲ, ಕೊಡ್ತಾವ್ರಾ? ಕೊಡ್ತಾರೆ. ಅದಕ್ಕೆ 3 ಜನ ಭಾಗ ನಮ್ಮ ಮನೆಗೆ ಅದು 30 kg ಕೊಡ್ಬೇಕಲ್ಲ ಅಷ್ಟೇ. ಅದು ಕೊಡೋದೇ ಅಷ್ಟೇನಾ? ನಿಮ್ಮ ಹೆಸರು ನೀವು ಮಾತಾಡಿದ್ರಲ್ವಾ? ನಿಮ್ಮ ಹೆಸರು ಪುಟ ಹಿಂಗ ಅನ್ಬಿಟ್ರೆ ಏನೋ ದಿಯಾ. ಏನೀಗ ನೀ ಏನ್ ಓದ್ತಿದ್ಯಾ? ದಿಯಾ ಏನ್ ಓದ್ತಿದ್ಯಾ? ಏಯ್ತಾ? ಇದೀಗ 8ನೇ ಕ್ಲಾಸ್ ಮಗನ ಕೈಲಿ ಮಾತಾಡಿಸ್ತೀನಿ. ಈಗ ಮಗ ಈಗ ಏನ್ ಪ್ರಾಬ್ಲಮ್? ಆಮೇಲೆ ರೋಡ್ ಸರಿಯಾಗಿಲ್ವಾ? ಆಮೇಲೆ ಅಷ್ಟೇ ಅದಷ್ಟೇ ಗೊತ್ತಿರೋದು. ನಿಮ್ಮ ಎಮ್.ಎಲ್.ಎ ಸಾಹೇಬ್ರ ಹೆಸರು ಗೊತ್ತಾ? ಸೂರ್ಯಕುಮಾರ್ ಯಾದವ್. ಸುರೇಶ್ ಅವರಿಗೆ ಕೇಳ್ಕೊಳ್ಳಿ. ಈಗ ಏನಂತ ಕೇಳ್ಕೋಬೇಕು? ತಡ್ರಿ, 8ನೇ ಕ್ಲಾಸ್ ಹುಡುಗಿ ಕೇಳ್ಕೊತಾವಳೆ ಸುರೇಶ್ ಕುಮಾರ್ ಅವರಿಗೆ. ನೀವೇ ಕೇಳ್ಕೋಬೇಕು ಕಣಮ್ಮ. ಓದ ಹುಡುಗಿ ರೋಡ್ ಸರಿ ಮಾಡ್ಬೇಕು ಅಂತ. ಯಾವಾಗ ಮಾಡ್ತೀರಾ ಅಂತ ಕೇಳಿ. ಯಾವಾಗ ಮಾಡ್ತೀರಾ ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ. ನಿನ್ಗೆ ಯಾವಾಗಿಂದ ಗೊತ್ತು ಈ ರೋಡ್ ಕೆಟ್ಟೋಗಿದೆ ಅಂತ? ಎಷ್ಟು ವರ್ಷದಿಂದ ಗೊತ್ತು? 3 ವರ್ಷದಿಂದ ಗೊತ್ತು. ಅಲ್ಲಿವರೆಗೂ ಯಾರು ಬಂದಿಲ್ವಾ? ಕೇಳೇ ಇಲ್ವಾ? ಪ್ರಾಬ್ಲಮ್ ಏನು ಅಂತ ಕೇಳೇ ಇಲ್ವಾ? ಯಾರು ಬಂದೇ? ಓಕೆ.